ಕಳೆದ 20 ವರ್ಷಗಳಿಂದ ನಿರ್ಮಾಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ದ್ವಾರಕಾ ಕಾರ್ಪೊರೇಷನ್ ಪ್ರೈವೇಟ್ ಲಿಮಿಟೆಡ್ ಪುತ್ತೂರು ಸಂಸ್ಥೆಯು ವಿನೂತನ ಕಲ್ಪನೆಯೊಂದಿಗೆ ರೂಪಿಸಿರುವ ಉಜ್ಜೀವನ ಎಂಬ ಹೆಸರಿನ ಹಿರಿಯ ಬಡಾವಣೆಯು ಜೂನ್ 21ರಂದು ಉದ್ಘಾಟನೆಗೊಳ್ಳಲಿದೆ ಎಂದು ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಗೋಪಾಲಕೃಷ್ಣ ಭಟ್ ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನು ತಿಳಿಸಿದರು. ಉಪ್ಪಿನಂಗಡಿ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯಲ್ಲಿ ಕೆಮ್ಮಾರ ಎಂಬಲ್ಲಿ ಸುಮಾರು 20 ಎಕರೆ ವಿಶಾಲ ಜಾಗದಲ್ಲಿ ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ನಿರ್ಮಾಣಗೊಂಡಿದೆ. ಹಿರಿಯ ನಾಗರಿಕರನ್ನ ಗಮನದಲ್ಲಿಟ್ಟುಕೊಂಡು ಈ ಸುಂದರ ಬಡಾವಣೆ ನಿರ್ಮಿಸಲಾಗಿದೆ. ಇದರಲ್ಲಿ ಸುಮಾರು 200ರಷ್ಟು ಮನೆಗಳನ್ನು ನಿರ್ಮಿಸಲು ಅವಕಾಶ ಇದೆ. ಈಗಾಗಲೇ 40% ನಿವೇಶನಗಳು ಬುಕ್ ಆಗಿದೆ ಎಂದರು. ಬದುಕಿನ ಇಳಿಸಂಚಿಯಲ್ಲಿ ಹಿರಿಯ ನಾಗರಿಕರು ಏಕಾಂಗಿಯಾಗಿ ಬಿಡುವ ವಿದ್ಯಮಾನ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚಾಗ್ತಾ ಇದೆ. ಮಕ್ಕಳು ದೂರಗಳಲ್ಲಿ ಉದ್ಯೋಗ ನಿಮಿತ್ತ ಉಳಿದುಕೊಂಡ್ರೆ ಹಳ್ಳಿಗಳಲ್ಲಿ ಹಿರಿಯರೇ ಏಕಾಂಗಿಯಾಗಿ ಬಿಡ್ತಾರೆ. ಕೈಯಲ್ಲಿ ದುಡ್ಡಿದ್ರೂ ಕಷ್ಟ ಸುಖ ಹಂಚಿಕೊಳ್ಳಲು ತಮ್ಮವರೆಂಬವರು ಯಾರೂ ಇಲ್ಲದ ಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಹಿರಿಯ ಜೀವಗಳಿಗೆ ಸಮಾನ ಮನಸ್ಕರಿದ್ರೆ ನೆಮ್ಮದಿಯಿಂದ ಇರ್ತಾರೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಒಂದೇ ವಟಾರದಲ್ಲಿ ಹಿರಿಯ ಜೀವಗಳು ಅಕ್ಕಪಕ್ಕದಲ್ಲಿ ಮನೆ ಮಾಡಿಕೊಂಡು ವಾಸವಿರಲು ಅನುಕೂಲವಾಗುವಂತೆ ಈ ಬಡಾವಣೆ ನಿರ್ಮಿಸಲಾಗಿದೆ. ದೊಡ್ಡ ನಗರಗಳಲ್ಲಿ ಇದು ಸಾಮಾನ್ಯವಾದರೂ ಪುತ್ತೂರಿನ ಗ್ರಾಮೀಣ ಪ್ರದೇಶಕ್ಕೆ ಹೊಸ ಕಲ್ಪನೆಯಾಗಿದೆ ಎಂದರು. ಇಲ್ಲಿ ಹಿರಿಯ ನಾಗರಿಕರಿಗೆ ಅವರಿಗೆ ಬೇಕಾದ ರೀತಿಯಲ್ಲಿ ಮನೆ ಕಟ್ಟಿಕೊಡಲಾಗ್ತದೆ. ಜೊತೆಗೆ ಫಿಸಿಯೋಥೆರಪಿ, ನ್ಯಾಚುರೋಪತಿ ಕ್ಲಿನಿಕ್, ಮೆಡಿಕಲ್, ರೆಸ್ಟೋರೆಂಟ್, ಸೂಪರ್ ಮಾರ್ಕೆಟ್, ಅತಿಥಿ ಕೊಠಡಿ, ಲೈಬ್ರರಿ, ಒಳಾಂಗಣ, ಹೊರಾಂಗಣ, ಕ್ರೀಡಾ ಅಂಕಣಗಳು, ವಾಕಿಂಗ್ ಪಥ, ಧ್ಯಾನ ಮಂದಿರ, ಉದ್ಯಾನ, ಗೋಶಾಲೆ, ದಿನಪೂರ್ತಿ ನೀರು ಪೂರೈಕೆ, ತ್ಯಾಜ್ಯ ನಿರ್ವಹಣೆ, ಸ್ವಯಂ ಚಾಲಿತ ಬೀದಿ ದೀಪಗಳು, ಆವರಣ ಗೋಡೆ ಭದ್ರತೆ, ಕ್ಯಾಂಪಸ್ ವಾಹನ, ಕೇರ್ ಟೇಕರ್ಸ್, ಸಿಸಿ ಕ್ಯಾಮೆರಾ ಕಣ್ಣಾವಲು ಇರ್ತದೆ. ಇಲ್ಲಿ ಹಿರಿಯ ನಾಗರಿಕರು ಸ್ವಚ್ಛ ಸಮೃದ್ಧ ಸಂಭ್ರಮದಿಂದ ಬದುಕು ಕಳೆಯಬಹುದು ಎಂದರು. ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆಯಲ್ಲಿ 1, 2 ಮತ್ತು 3 BHK ಮನೆಗಳನ್ನು ನಿರ್ಮಿಸಿ ಕೊಡಲಾಗುತ್ತದೆ. ಈಗ ಬುಕ್ ಮಾಡುವವರಿಗೆ 10% ರಿಯಾಯಿತಿ ಇದೆ. ಉದ್ಘಾಟನೆ ದಿನ ಬುಕ್ ಮಾಡುವವರಿಗೆ ವಿಶೇಷ ಆಫರ್ಗಳಿವೆ. ಈಗಾಗಲೇ 40 ನಿವೇಶನಗಳು ಬುಕ್ ಆಗಿವೆ. ಒಟ್ಟು 200ರಷ್ಟು ಮನೆಗಳನ್ನು ನಿರ್ಮಿಸಲು ಅವಕಾಶ ಇದೆ. ದ್ವಾರಕಾ ಕಾರ್ಪೊರೇಷನ್ ಸಂಸ್ಥೆಯ ಅಡಿಯಲ್ಲಿ 10ಕ್ಕಿಂತಲೂ ಅಧಿಕ ಸಂಸ್ಥೆಗಳಿವೆ. ಮಯೂರ, ಶ್ರೀರಾಮ, ಗೋಕುಲ, ಮಾನಸ, ತುಳಸಿ, ಶೇಷಾದ್ರಿ, ಗೋಮಾತಿ, ಶಿವೋಂ, ನಂದಿಲ, ಹರಿಹರ ಜಲ ಬಡಾವಣೆಗಳನ್ನು ನಿರ್ಮಿಸಿ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಉಜ್ಜೀವನ ಹಿರಿಯ ನಾಗರಿಕರ ಬಡಾವಣೆ ಇದಕ್ಕೆ ಸೇರ್ಪಡೆಯಾಗಿದೆ. ಪತ್ರಿಕಾಗೋಷ್ಠಿಯಲ್ಲಿ ದ್ವಾರಕಾ ಕಾರ್ಪೊರೇಷನ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಅಮೃತ ಕೃಷ್ಣ, ದ್ವಾರಕಾ ಪ್ರತಿಷ್ಠಾನದ ಕಾರ್ಯದರ್ಶಿ ಗಣರಾಜ್ ಕುಂಬ್ಳೆ, ದ್ವಾರಕಾ ಕಾರ್ಪೊರೇಷನ್ ಸಂಸ್ಥೆಯ ಆಪರೇಷನಲ್ ಹೆಡ್ ದುರ್ಗಾ ಗಣೇಶ್, ಸಂಸ್ಥೆಯ ನಿರ್ದೇಶಕಿ ಅಮೃತ ಶಾನ್ಭೋಗ ಉಪಸ್ಥಿತರಿದ್ದರು. ಕಾರ್ಯಕ್ರಮ ನಡೆಯಲಿಕ್ಕಿದೆ. ಮಾನ್ಯ MLA ಅವರು, MP ಅವರು ಮತ್ತು ಅವರೆಲ್ಲ ಬರಲಿಕ್ಕಿದ್ದಾರೆ. ಇದೇ ಜೂನ್ ತಿಂಗಳ 21ನೇ ತಾರೀಕಿನ ದಿವಸ ಉಜ್ಜೀವನ ಲೋಕಾರ್ಪಣೆ ಎಂಬಂಥ ಕಾರ್ಯಕ್ರಮ ಕೆಮ್ಮಾರದಲ್ಲಿ ನಡೀತಿದೆ. ಉಪ್ಪಿನಂಗಡಿಯಿಂದ ಸುಮಾರು 5 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಈ ಒಂದು ಬಡಾವಣೆ ಇದೆ. 21ನೇ ತಾರೀಕಿಗೆ ಅಪರಾಹ್ನ 3:30 ಗಂಟೆಗೆ ಸಭಾ ಕಾರ್ಯಕ್ರಮ ಇರ್ತದೆ, ಲೋಕಾರ್ಪಣದ ಕಾರ್ಯಕ್ರಮ. ಅದರಲ್ಲಿ ಬೇರೆ ಬೇರೆ ಸೌಕರ್ಯಗಳನ್ನು ಈಗಾಗಲೇ ಅಧ್ಯಕ್ಷರು ಹೇಳಿದ ಹಾಗೆ ಸಮಗ್ರವಾಗಿ ಬಡಾವಣೆಯ ಲೋಕಾರ್ಪಣೆ ಅಂತ ಒಂದಿದೆ. ಅದನ್ನು ನಮ್ಮ ಮಾನ್ಯ ಸಂಸದರಾದ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ನಡೆಸಿಕೊಡಲಿಕ್ಕಿದ್ದಾರೆ. ದ್ವಾರಕಾ ನೆಸ್ಟ್ ಅಂತ ಅದರಲ್ಲಿ ಒಂದು ಕಾಂಪ್ಲೆಕ್ಸನ್ನು ಈಗಾಗಲೇ ಸಿದ್ಧಪಡಿಸಿ ಆಗಿದೆ. 3 ಮಹಡಿಯ ದೊಡ್ಡ ಒಂದು ಕಟ್ಟಡ ಅದು. ಅದರಲ್ಲಿ ಸರ್ವ ಸೌಲಭ್ಯಗಳನ್ನು ಕೂಡ ಒಂದೇ ಆವರಣದ ಒಳಗೆ ಈಗಾಗಲೇ ಅಧ್ಯಕ್ಷರು ಹೇಳಿದೆ ಅದು ಕೊಡುವಂಥ ಒಂದು ವ್ಯವಸ್ಥೆ. ಅದರಲ್ಲಿ ರೆಸ್ಟೋರೆಂಟ್ ಇರ್ತದೆ, ಹಾಗೆ ಒಂದು ಮಾಲ್ ಇರ್ತದೆ, ಅಂದರೆ ಮಾರ್ಟ್ ಇರ್ತದೆ, ದ್ವಾರಕಾ ಮಾರ್ಟ್, ಕ್ಲಿನಿಕ್ ಇರ್ತದೆ, ಆಮೇಲೆ ಮೆಡಿಕಲ್ ಶಾಪ್ ಇರ್ತದೆ. ಅನಂತರ ಮೇಲಿನ ಮಹಡಿಗಳಲ್ಲಿ ವಸತಿ ನಿಲಯಗಳಿರ್ತವೆ. ಯಾಕಂದರೆ ಈ ಹಿರಿಯರಿಗೆ ಸಂಬಂಧಪಟ್ಟಂತಹ ಅತಿಥಿಗಳು ಯಾರಾದರೂ ಬಂದರೆ ಅವರಿಗೆ ಉಳ್ಕೊಳ್ಳಿಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಇರ್ತದೆ. ಅದೆಲ್ಲ ಸರ್ವಸಜ್ಜಿತವಾದ ಎಲ್ಲ ಸೌಕರ್ಯಗಳನ್ನು ಹೊಂದಿದಂತಹ ಕೋಣೆಗಳು. ಆಮೇಲೆ ಅದಕ್ಕಿಂತ ಮೇಲಿನ ಹಂತದಲ್ಲಿ ವ್ಯಾಯಾಮಕ್ಕೆ ಸಂಬಂಧಪಟ್ಟ ಹಾಗಿರುವಂತಹ ಕೊಠಡಿಗಳು, ಆಮೇಲೆ ಗ್ರಂಥಾಲಯ, ಹೀಗೆ ಬೇರೆ ಬೇರೆ ಬಗೆಯ ಸೌಕರ್ಯಗಳನ್ನು ಹೊಂದುವುದಕ್ಕಾಗಿ ಈ ಒಂದು ಕಾಂಪ್ಲೆಕ್ಸನ್ನು ದ್ವಾರಕಾ ನೆಸ್ಟ್ ಎಂಬಂಥ ಕಟ್ಟಡವನ್ನು ಭಾಳ ಸುಂದರವಾಗಿ ಈಗಾಗಲೇ ನಿರ್ಮಾಣ ಮಾಡಿ ಆಗಿದೆ. ಅದರ ಲೋಕಾರ್ಪಣೆಯನ್ನು ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಅವರು ನಡೆಸಿಕೊಡಲಿಕ್ಕಿದ್ದಾರೆ. ಆಮೇಲೆ ದ್ವಾರಕಾ ರಿಫ್ರೆಶ್ಮೆಂಟ್ ಅಂತ ಅದರ ಒಳಗೆ ಒಂದು ಸುಂದರವಾದ ಸಾಮಾನ್ಯ ನಮ್ಮ ಪಟ್ಟಣಗಳಲ್ಲೆಲ್ಲ ಸಿಗುವಂತಹ ಸೌಲಭ್ಯ ಎಲ್ಲ ಇರತಕ್ಕಂಥ ಒಂದು ರೆಸ್ಟೋರೆಂಟ್ ಇದೆ, ದ್ವಾರಕಾ ರಿಫ್ರೆಶ್ಮೆಂಟ್ ಅಂತ. ಅದನ್ನು ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಕುಮಾರಿ ಭಾಗೀರಥಿ ಮುರಳಿ ಅವರು ಲೋಕಾರ್ಪಣೆ ಮಾಡ್ತಾರೆ. ಆಮೇಲೆ ದ್ವಾರಕಾ ಮಾರ್ಟ್, ಇದೆಲ್ಲ ಪುತ್ತೂರಿನಲ್ಲೆಲ್ಲ ಹೇಗೆ ಸೌಕರ್ಯ ಮಾರ್ಟ್ಗಳೆಲ್ಲ ಸಿಗ್ತದೋ ಹಳ್ಳಿ ಪ್ರದೇಶದಲ್ಲಿ ಗ್ರಾಹಕರು ಹೋಗಿ ತಮಗೆ ಬೇಕಾದ ವಸ್ತುಗಳನ್ನು ಆಯ್ಕೆ ಮಾಡಿ ಬಿಲ್ ಮಾಡಿಕೊಂಡು ತಗೊಳ್ಳುವ ಹಾಗೆ
ಅದರ ಲೋಕಾರ್ಪಣೆಯನ್ನು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದಂತಹ ಶ್ರೀ ಕಿಶೋರ್ ಕುಮಾರ್ ಬುಟ್ಯಾಡಿಯವರು ನಡೆಸಿಕೊಡಲಿಕ್ಕಿದ್ದಾರೆ. ಆಮೇಲೆ ವಿಶೇಷ ಆಹ್ವಾನಿತರಾಗಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸುವುದಕ್ಕೆ ಅನೇಕ ಮಂದಿ ನಾವು ಮಹನೀಯರನ್ನು ಆಹ್ವಾನಿಸಿದ್ದೇವೆ. ಅವರಲ್ಲಿ ಮಾಜಿ ಶಾಸಕರಾದಂತಹ ಶ್ರೀ ಸಂಜೀವ್ ಮಠಂದೂರ್ ಅವರು, ಹಿಂದೂ ಮುಖಂಡರಾದಂತಹ ಶ್ರೀ ಅರುಣ್ ಕುಮಾರ್ ಪುತ್ತಿಲ ಅವರು, ಆಮೇಲೆ ಹಿರಿಯ ಉದ್ಯಮಿ, ಎಲ್ಲರ ಒಬ್ಬ ಹಿರಿಯ ಮಾರ್ಗದರ್ಶಕರು ಕೂಡ ಗೋಪಾಲಕೃಷ್ಣ ಭಟ್ರು ಭಾಳ ಆತ್ಮೀಯರು, ಶ್ರೀ ಎಸ್ ಕೆ ಆನಂದ ಕುಮಾರ್ ಅವರು ಮಾಸ್ಟರ್ ಪ್ಲಾನರಿಯ ಅಧ್ಯಕ್ಷರು, ಅವರು ಬರಲಿಕ್ಕಿದ್ದಾರೆ. ಆಮೇಲೆ ಈ ನವಚೇತನ ಎನ್ನುವ ಒಂದು ಕಾನ್ಸೆಪ್ಟನ್ನು ಜನಪ್ರಿಯಗೊಳಿಸಿದಂತಹ ಬಯೋಟೆಕ್ ಬೆಂಗಳೂರು, ಇದರ ಸ್ಥಾಪಕರಾದಂತಹ ಶ್ರೀ ಶ್ಯಾಮ್ ಭಟ್ ಅವರು ಬರಲಿಕ್ಕಿದ್ದಾರೆ. ಅವರು ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಆಗಮಿಸ್ತಾ ಇದ್ದಾರೆ. ಆಮೇಲೆ ಸ್ಥಳೀಯ ಅಲ್ಲಿ ಕಾಂಚನದ ನಮ್ಮ ದೇಶದಲ್ಲೇ ಪ್ರಸಿದ್ಧವಾದಂಥ ಸಂಗೀತ ಶಾಲೆಯ ಪ್ರವರ್ತಕರಾದ ಶ್ರೀಮತಿ ಕಾಂಚನ ರೋಹಿಣಿ ಸುಬ್ರತ್ನಂ ಅವರು ಬರಲಿಕ್ಕಿದ್ದಾರೆ. ಉಪ್ಪಿನಂಗಡಿಯ ಜನಪ್ರಿಯ ವೈದ್ಯರಾದ ಡಾಕ್ಟರ್ ಎಮ್ ಎನ್ ಭಟ್ ಅವರು, ಹಾಗೆಯೇ ಆಲಂಕಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಶ್ರೀ ರಮೇಶ್ ಉಪ್ಪಂಗಳವರು, ಹಾಗೆ ರೆಸಾರ್ಟ್ ಉದ್ಯಮಿಯಾಗಿ ಬೆಂಗಳೂರು ಮತ್ತು ನಮ್ಮ ರಾಜ್ಯದ ವಿವಿಧೆಡೆಗಳಲ್ಲಿ ವಿದೇಶಗಳಲ್ಲಿ ಕಾರ್ಯವ್ಯಾಪ್ತಿ ಹೊಂದಿರುವಂಥ ಡಾಕ್ಟರ್ ಹೇಮಂತ್ ರೈ ಮನವಳಿಕೆ ಅವರು, ಹಾಗೆಯೇ ಶ್ರೀ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಗಳಾದ ಶ್ರೀ ರಾಧಾಕೃಷ್ಣ ಕೆ ಎಸ್ ಅವರು, ನಮ್ಮ ಪುತ್ತೂರು ತಾಲೂಕ್ ಪಂಚಾಯತಿನ ಕಾರ್ಯನಿರ್ವಹಣಾ ಅಧಿಕಾರಿಗಳಾದಂಥ ಶ್ರೀ ನವೀನ್ ಭಂಡಾರಿಯವರು, ನಗರ ಯೋಜನಾ ಪ್ರಾಧಿಕಾರ ಪುತ್ತೂರು ಇದರ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀ ಗುರುಪ್ರಸಾದ್ ಎ ಬಿ ಅವರು, ಗ್ರಾಮಾಂತರ ಯೋಜನಾ ಪ್ರಾಧಿಕಾರದ ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಸ್ವಾತಿ ಎನ್ ಸ್ವಾಮಿಯವರು, ಸ್ಥಳೀಯ ಹಿರೇಬಂಡಾಡಿ ಗ್ರಾಮದ ವ್ಯಾಪ್ತಿಗೆ ಇದು ಬರ್ತದೆ ಈ ಲೇಔಟು ಕೂಡ, ಹಾಗೆ ಅಲ್ಲಿನ ನಿಕಟಪೂರ್ವ ಅಧ್ಯಕ್ಷರಾದಂಥ ಶ್ರೀ ಸದಾನಂದ ಶೆಟ್ಟಿಯವರು, ಹಾಗೆಯೇ ಹಿರೇಬಂಡಾಡಿ ಗ್ರಾಮ ಪಂಚಾಯತಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿರುವ ಶ್ರೀ ಸತೀಶ್ ಬಂಗೇರ ಅವರು ಬರಲಿಕ್ಕಿದ್ದಾರೆ. ಇವರೆಲ್ಲರೂ ಕೂಡ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡ್ತಾರೆ. ಆಮೇಲೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಬೇಕು ಬಂದ ಜನಗಳಿಗೆ ಎನ್ನುವ ದೃಷ್ಟಿಯಿಂದ ಸಂಗೀತ, ಯಕ್ಷಗಾನ, ನಾಟ್ಯ ಇತ್ಯಾದಿಗಳ ಪ್ರೋತ್ಸಾಹಕರು ತಮ್ಮ ದ್ವಾರಕಾ ಮನೆಯಲ್ಲಿಯೇ ಇವುಗಳನ್ನೆಲ್ಲ ಉಚಿತವಾಗಿ ಆಸಕ್ತ ಮಕ್ಕಳಿಗೆ ಕಳೆದ ಹಲವು ವರ್ಷಗಳಿಂದ ಕಲಿಸ್ತಾ ಇರುವ ಕಲಿಯುವ ವ್ಯವಸ್ಥೆಯನ್ನು ಮಾಡಿರೋ ಗೋಪಾಲಕೃಷ್ಣ ಭಟ್ ಒಂದು ಒಳ್ಳೆಯ, ನಮಗೊಂದು ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರು ಬರಬೇಕು ನಮ್ಮ ಈ ಹಳ್ಳಿ ಪ್ರದೇಶಕ್ಕೆ ಅಂತ ಬೆಂಗಳೂರಿನ ಇತ್ತೀಚೆಗಂತೂ ಬಹಳ ಪ್ರಸಿದ್ಧರಾಗಿರುವ ಶ್ರೀ ರಾಹುಲ್ ವೆಲ್ಲಾಳ್ ಇವರನ್ನು ಆಹ್ವಾನಿಸಿದ್ದಾರೆ. ಅವರ ಬಳಗದವರ ಸಹಿತ ಅವರು ಬಂದು ಒಳ್ಳೆಯ ಒಂದು ಭಕ್ತಿ ಸಂಗೀತ ಸುಧಾ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ. ಅದರ ನಂತರದಲ್ಲಿ ಬಂದವರಿಗೆಲ್ಲ ಅತಿಥಿ ಸತ್ಕಾರಗಳೆಲ್ಲ ಇರ್ತವೆ. ಇಷ್ಟು ಈ ಕಾರ್ಯಕ್ರಮದ ಒಂದು ಸ್ವರೂಪ. ಧನ್ಯವಾದಗಳು. ನಮಸ್ಕಾರ. ಇದಿಷ್ಟೇ ಅಲ್ಲದೆ ನಾವು ಗ್ರಾಹಕರಿಗೆ ಇದರಲ್ಲಿ ಏನೆಲ್ಲ ಕೊಡ್ತಾ ಇದ್ದೇವೆ ಅಂತ ಹೇಳಿ ಈಗಾಗಲೇ ಒಂದಿಷ್ಟು ಸೌಲಭ್ಯಗಳ ಬಗ್ಗೆ ನಮ್ಮ ಕಾರ್ಯದರ್ಶಿಗಳು ಹೇಳಿದರು. ಬಡಾವಣೆಯಲ್ಲಿ ದ್ವಾರಕಾ ನೆಸ್ಟ್ ಅಂತ ಹೇಳುವ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಿ ನಾವು ಕೊಡುವಂತಹ ಸೌಲಭ್ಯಗಳು ಅಷ್ಟೇ ಅಲ್ಲದೆ ನ್ಯಾಚುರೋಪತಿ, ಫಿಸಿಯೋಥೆರಪಿ ಇಂಥದ್ದು ಕೂಡ ಅದರಲ್ಲಿ ಇರುವುದಲ್ಲದೆ ಬಡಾವಣೆಯ ಒಳಗೆ ಮೆಡಿಸಿನಲ್ ಪ್ಲಾಂಟ್ಗಳನ್ನು ಹೊಂದಿರುವಂತಹ ಅಥವಾ ನಮ್ಮ ಊರಿನ ತರಕಾರಿಗಳನ್ನು ಹೊಂದಿರುವಂತಹ ಗಾರ್ಡನ್ ಇದೆ, ವಾಕಿಂಗ್ ಟ್ರ್ಯಾಕ್ಗಳಿದೆ, ಗೋಶಾಲೆ ಇದೆ, ಧ್ಯಾನ ಮಂದಿರ ಇದೆ ಮತ್ತು ಇನ್ನಷ್ಟು ಇಷ್ಟೆಲ್ಲ ಇದ್ರೂ ಕೂಡ ಗ್ರಾಹಕರಿಗೆ ಅಲ್ಲಿ ಇರಲಿಕ್ಕೆ ಬೇಕಾಗಿ ಮನೆಗಳು ಬೆಲೆ ಅತ್ಯಧಿಕ ಏನಿಲ್ಲ ಅಂತ, ಕೈಗೆಟುಕುವ ದರದಲ್ಲಿ 1 ಬೆಡ್ರೂಮಿನ ಮನೆ, ಒಬ್ಬರೇ ಇದ್ದಾರೆ ಅಂತಂದರೆ 1 ಬೆಡ್ರೂಮಿನ ಮನೆ ತಗೊಳ್ಬೋದು, ಇಬ್ಬರು ಇದ್ದಾರೆ ಅಂತಂದರೆ 2 BHK ತಗೊಳ್ಬೋದು, ಇಲ್ಲ ಸ್ವಲ್ಪ ದೊಡ್ಡದು ಬೇಕು ಅಂತಂದರೆ 3 BH ಕೂಡ ತಗೊಳ್ಬೋದು. ಸೊ 1 ಬೆಡ್ರೂಮು, 2 ಬೆಡ್ರೂಮ್ ಮತ್ತು 3 ಬೆಡ್ರೂಮ್ನ ಮನೆಗಳನ್ನು ಮಾಡಿಕೊಡುವಂತಹ ಸೌಕರ್ಯವನ್ನು ಅಲ್ಲಿ ರೆಡಿ ಮಾಡ್ತಾ ಇದ್ದೇವೆ. ಹಾಗೆ ಈಗ ಈ ಸಂದರ್ಭದಲ್ಲಿ ಬುಕ್ ಮಾಡುವವರಿಗೆ ವಿಶೇಷವಾಗಿ 10% ಆಫರ್ ಕೂಡ ಕೊಡ್ತಾ ಇದ್ದೇವೆ. ಅದಲ್ಲದೆ ಆ ದಿನ 21/6 ನಮ್ಮ ಜೀವನ ಬಡಾವಣೆಯ ಲೋಕಾರ್ಪಣಾ ದಿನದಂದು ಬುಕ್ ಮಾಡುವವರಿಗೆ ವಿಶೇಷವಾಗಿ ಆಕರ್ಷಕ ಕೊಡುಗೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಎಲ್ಲರೂ ಇದರ ಸದುಪಯೋಗವನ್ನು ಪಡಿಸಿಕೊಳ್ಬೇಕಂತ ಕೇಳಿಕೊಳ್ತೇವೆ.